ನಿಮ್ಮ ಊರಿನಲ್ಲಿ ಚೆನ್ನಾಗಿ ಬದುಕುವಷ್ಟು ಸ್ಯಾಲ್ರಿ ಜನರೇಟ್ ಮಾಡೋ ಐಡಿಯಾ ನಾನು ಶೃಂಗೇರಿಯಲ್ಲೇ ಕೊಡ್ತೀನಿ ಅಂದರೆ ವುಡ್ ಯು ಸ್ಟೇ ಬ್ಯಾಕ್ ಇನ್ ಶೃಂಗೇರಿ? ಹಿಂದೂ ಧರ್ಮದಲ್ಲಿ, ಭಾರತೀಯ ಚಿಂತನೆಯಲ್ಲಿ ನಾವು ಎಂಜಾಯ್ಮೆಂಟ್ ಬಗ್ಗೆ ಮಾತನಾಡೋದಿಲ್ಲ, ವಿ ಸ್ಪೀಕ್ ಆಫ್ ಕಂಟೆಂಟ್ಮೆಂಟ್. ತೃಪ್ತಿ ಇದೆಯಾ ಅಂತ ನೋಡ್ತೀವಿ. ಬೆಂಗಳೂರಿಗೆ, ಮಂಗಳೂರಿಗೆ, ಹುಬ್ಳಿಗೆ, ಬೆಳಗಾವಿಗೆ, ಮುಂಬೈಗೆ, ಡೆಲ್ಲಿಗೆ ಹೋಗುವ ಧಾವಂತದಲ್ಲಿ ನಾವು ಜೀವನದಲ್ಲಿ ಕಳ್ಕೊಂಡಿರೋದು ಏನು? ನಾನೊಂದ್ಸಲ, ಲೆಟ್ ಮಿ ಎಕ್ಸ್ಪ್ರೆಸ್ ಮೈ ಐಡಿಯಾಸ್. ನಾನು ಒಂದ್ಸಲ ಒಂದು ದೊಡ್ಡ ಕಂಪನಿಯಲ್ಲಿ ನನ್ನನ್ನು ಕನ್ನಡ ರಾಜ್ಯೋತ್ಸವಕ್ಕೆ ಕರೆದ್ರು. ಕನ್ನಡ ನನಗೆ ಯೂಶ್ವಲ್ ಆಗಿದೆ, ಬಿಕಾಸ್ ಆಫ್ ನನಗಿದ್ದ ಸಂಸ್ಕಾರ, ನಾನು ಒಡನಾಡಿದ ಜನರ ನಡುವಿಂದ. ನಾನು ಯಾವುದಾದ್ರೂ ಸೆಕ್ಯೂರಿಟಿ ಅವ್ರ ರಸ್ತೆಯಲ್ಲಿ ನಿಂತಿದ್ರೆ ನಾನೊಂದು ನಮಸ್ಕಾರ ಮಾಡ್ತೀನಿ ಅವರಿಗೆ. ಯೂಶ್ವಲಾಗಿ ಸೆಕ್ಯೂರಿಟಿಯವ್ರು ಜನ ನೋಡಲ್ಲ, ಆ ಕಡೆ ನೋಡೋದು ಇಲ್ಲ, ಇವನಿಗೇನು ನೋಡೋದು ಅಂತ. ಬಟ್ ನಾನು ಸೆಕ್ಯೂರಿಟಿಯವ್ನು ನಮಸ್ಕಾರ ಮಾಡ್ತೀನಿ. ನಾನು ನಮಸ್ಕಾರ ಮಾಡಿದ ತಕ್ಷಣ ಆ ದೊಡ್ಡ ಕಂಪನಿಯ ಸೆಕ್ಯೂರಿಟಿನ ಭಾಳ ಖುಷಿಯಾಗಿ ನಮಸ್ಕಾರ ಸರ್ ಅಂತ ಬಗ್ಗೆ ಹೇಳ್ದ. ಆಮೇಲೆ ನಾನು ಕರೆದೆ ಅವನಿಗೆ, ಬಾ ಅಂಥೇಳಿ ನಾನು ಇಳಿದೆ. ನಡ್ಕೊಂಡು ಹೋಗೋಣ ಹೀಗೆ ಬಾ ಮಾತಾಡ್ಕೊಂಡು ಅಂಥೇಳಿ, ಯಾವ ಊರು ಏನು ಅಂತೆಲ್ಲ ಕೇಳಿದೆ. ಕಲಬುರಗಿಯಿಂದ ಬೆಂಗಳೂರಿಗೆ ಬಂದುಬಿಟ್ಟಿದ್ದಾನೆ. ನಾನು ಕೇಳಿದೆ, ಕಲಬುರಗಿಯಿಂದ ಇಷ್ಟು ದೂರ ಬಂದಿದೆಯಲ್ಲ, ಯಾತಕ್ಕೆ ಅಂತ ಕೇಳಿದೆ. ಏನಂದ ಗೊತ್ತಾ? ಏನು ಮಾಡೋದು ಸರ್, ಹೊಟ್ಟೆಪಾಡು, ಮನೆಯಲ್ಲಿ ಜಮೀನೆಲ್ಲ ಇರಲಿಲ್ವಾ? 4 ಎಕರೆ ಇದೆ ಸರ್, 4 ಎಕರೆ ಜಮೀನಿದೆ. ನಿಮ್ಮ ಅಪ್ಪ ಅಮ್ಮ ಬದುಕಿರಲಿಲ್ವಾ? ಬದುಕ್ತಾರೆ ಸರ್, ನನಗೆ ಎಜುಕೇಷನ್ ಎಲ್ಲ ಕೊಡಿಸಿದ್ರು. ಮತ್ತು ಇಲ್ಲಿಗೆ ಯಾಕೆ ಬಂದೆ? ಏನು ಮಾಡೋದು ಸರ್, ಸಾಕಾಗೋದಿಲ್ಲ ದುಡ್ಡು ನನಗಲ್ಲಿ ಅಂತ. ಇಲ್ಲಿ ಎಷ್ಟು ಕೊಡ್ತಾರೆ? 10,000 ರೂಪಾಯಿ. ಪ್ರಾಬಬ್ಲಿ ಒಂದು 10-12 ವರ್ಷಗಳಿಂದ ಘಟನೆ ಹೇಳ್ತೀನಿ ನಾನು. ಈಗ ಒಂದು ಸ್ಯಾಲ್ರಿ ಒಂದು 18,000 ರೂಪಾಯಿ ಆಗಿರ್ಬೋದು, ನಾಟ್ ಮಚ್. 10,000 ರೂಪಾಯಿ ಸ್ಯಾಲ್ರಿ. ನಾನು ಕೇಳಿದೆ, ವೆರಿ ಗುಡ್. 10,000 ರೂಪಾಯಲ್ಲಿ ಬಾಡಿಗೆ ಎಷ್ಟು ಸರ್? ಬಾಡಿಗೆ ಅಂದರೆ ಮನೇಲಿಲ್ಲ ಸರ್, ನಾವು ಒಂದು 3-4 ಜನ ಇದ್ದೀವಿ, ನನಗೆ ತಿಂಗಳಿಗೆ ಒಂದು 4,000 to 5,000 ರೂಪಾಯಿ ಬಾಡಿಗೆ, ಊಟ ತಿಂಡಿ ಎಲ್ಲ ಖರ್ಚು ಬರುತ್ತೆ. ಇನ್ನು 5,000 ರೂಪಾಯಿ ಏನು ಮಾಡ್ತೀಯಾ? ಇನ್ನೊಂದು 2,000 ರೂಪಾಯಿ ನಾನು ಖರ್ಚು ಮಾಡ್ತೀನಿ ಸರ್, ಒಂದು 3,000 ರೂಪಾಯಿ ಉಳಿಸ್ಕೊಂಡಿರ್ತೀನಿ. ಸಣ್ಣ ಹೆಲ್ತ್ ಹಾಳಾಯಿತು ಅಂತಂದರೆ ಅದ್ರಲ್ಲಿ 1,500 ರೂಪಾಯಿ ಹೋಗ್ಬಿಡುತ್ತೆ. ಇನ್ನು 1,500 ರೂಪಾಯಿ ಉಳಿದಿರುತ್ತೆ. ಅದನ್ನು ಅಪ್ಪ 1,500 ರೂಪಾಯಿ ಉಳಿಸಿ ಮನೆಗೆ ಕಳಿಸ್ಲಿಕ್ಕೆ ಆಲ್ ದ ವೇ ಯು ಹ್ಯಾವ್ ಟ್ರಾವೆಲ್ಡ್ ಫ್ರಮ್ ಕಲಬುರ್ಗಿ ಟು ಬೆಂಗಳೂರು. ಆಮೇಲೆ ಕಲಬುರ್ಗಿಲಾದರೆ ಹೆಂಗೆ? ಅವ್ರು ಹೇಳಿದ್ರಲ್ಲ, ಸಖತ್ತಾಗಿ ಹೇಳಿದ್ರು. ಶೃಂಗೇರಿಯಲ್ಲಿ ನಾನು ಓಡಾಡಿದ್ರೆ ನಮಸ್ಕಾರ ಸರ್ ಅಂತಾರೆ. ಕಲಬುರ್ಗಿಯಲ್ಲಿ ಅವನೇ ಓಡಾಡಿ ಸ್ವಲ್ಪ ಜಮೀನು ಮಾಡಿ ಸ್ವಲ್ಪ ಓಡಾಡಿದ್ರೆ ಅಣ್ಣ ಹೆಂಗಿದೆಯಣ್ಣ ಅಂತ ಕೇಳ್ತಾರೆ. ಬೆಂಗಳೂರಿಗೆ ಹೋದರೆ ಅವನೆಲ್ಲರಿಗೂ ನಮಸ್ಕಾರ ಹೊಡಿಬೇಕು, ಯಾರು ಬಂದರೂ ನಮಸ್ಕಾರ ಹೊಡಿಬೇಕು, ಗೇಟ್ ತೆಗಿಬೇಕು, ಕಾರ್ನ ಒಳಗೆ ಬಿಡಬೇಕು. ಸ್ಟಿಲ್ ಹೀ ಪ್ರಿಫರ್ಸ್ ಬೆಂಗಳೂರು. ಯಾಕೆಂದರೆ ಊರಿಗೆ ಹೋಗಿ ಬಸ್ ಇಳಿದಾಗ ಹೇಳ್ತಾನೆ, ಬೆಂಗಳೂರಿನಿಂದ ಬರ್ತಾ ಇದ್ದೀನಿ. ಇದು ಗೌರವ. ಆತ್ಮ ಗೌರವವನ್ನು ಸಾಯಿಸಿಕೊಂಡು ಕಣ್ಣಿಗೆ ಕಾಣುವಂಥ ಗೌರವವನ್ನು ಉಳಿಸಿಕೊಳ್ಳುವ ಗೌರವಕ್ಕೋಸ್ಕರ ಬೆಂಗಳೂರ. ಥಿಂಕ್ ಸೀರಿಯಸ್ಲಿ. ಆಮೇಲೆ ಮುಗಿದೋಯ್ತು. ನನಗೆ ಭಾಳ ಇತ್ತು, ನಮ್ಮ ಹುಡುಗರು ಯಾತಕ್ಕೆ ಹೋಗ್ತಾರೆ ಅಂತ ಕೇಳ್ಬಿಡ್ಬೇಕು ಅಂತ. ಎಲ್ಲ ಸೇರಿದರೆ 5 ಕಾರಣ. 5 ಕಾರಣದಲ್ಲಿ ಒಂದು ಸ್ಯಾಲ್ರಿ ಕಾರಣ. ಇಫ್ ಐ ಸೇ ನಿಮ್ಮ ಊರಿನಲ್ಲಿ ಚೆನ್ನಾಗಿ ಬದುಕುವಷ್ಟು ಸ್ಯಾಲ್ರಿ ಜನರೇಟ್ ಮಾಡೋ ಐಡಿಯಾ ನಾನು ಶೃಂಗೇರಿಯಲ್ಲೇ ಕೊಡ್ತೀನಿ ಅಂದರೆ ವುಡ್ ಯು ಸ್ಟೇ ಬ್ಯಾಕ್ ಇನ್ ಶೃಂಗೇರಿ? ಧೈರ್ಯನೇ ಇಲ್ಲ ನೋಡಿ, ನೀವು ಹೇಳಿ ಸ್ಯಾಲ್ರಿ ಅಂತ. ನಾನು ಚಾಲೆಂಜ್ ಮಾಡಿ ಹೇಳ್ತಿದ್ದೀನಿ ನಿಮಗೆ, ನಿಮ್ಮ ಊರಿನಲ್ಲಿ ಗೌರವಯುತವಾಗಿ ಬದುಕಲಿಕ್ಕೆ ನಿಮಗೆ ಬೇಕಾಗಿರುವಷ್ಟು ಹಣ ಸಿಗುವಂತೆ ಮಾಡ್ತೀನಿ ಅಂದರೆ ಉಳ್ಕೊಳ್ತೀರಾ ಅಂತ ಕೇಳಿದ್ರೆ ದೆನ್ ಯು ಹ್ಯಾವ್ ಟು ಸೇ ಎಸ್, ನಾನು ಇಳ್ಕೊಳ್ತೀನಿ ಸರ್, ಇಲ್ಲೇ ಉಳ್ಕೊಳ್ತೀನಿ ಅಂತ. ಯಾಕೆಂದರೆ ಯು ಸ್ಪೋಕ್ ಆಫ್ ಸ್ಯಾಲ್ರಿ ಅಲ್ಲ. ಫೈನ್. ನಾನು ಹೇಳ್ತೀನಿ, ಎಜುಕೇಷನ್ ನಿಮ್ಮ ಶೃಂಗೇರಿಯಲ್ಲಿ ಏನು ಸಿಕ್ಕಿದೆಯೋ ಆ ಎಜುಕೇಷನ್ಗೆ ಪೂರಕವಾಗುವಂಥ ಒಳ್ಳೆ ಉದ್ಯೋಗ ನಿಮ್ಗೆ ಸಿಗುವಂತೆ ಮಾಡ್ತೀನಿ, ಉಳ್ಕೊಳ್ತೀರಾ ಅಂತ ಕೇಳಿದ್ರೆ ಯು ಹ್ಯಾವ್ ಟು ಸೇ ಎಸ್, ಐ ಆಮ್ ಗೋಯಿಂಗ್ ಟು ಸ್ಟೇ ಹಿಯರ್ ಬ್ಯಾಕ್. 3ನೇದು, ನನ್ನ ಮಕ್ಕಳಿಗೆ ಎಜುಕೇಷನ್ ಹೆಂಗೋ. ಬೆಂಗಳೂರಿನಲ್ಲಿ ನಾನು ಇರ್ತೀನಲ್ಲ, ನನಗೆ ಪ್ರತಿ ವರ್ಷದ ಆರಂಭದಲ್ಲಿ ಅಥವಾ ವರ್ಷದ ಕೊನೆಯಲ್ಲಿ ಒಂದು 8-10 ಕಾಲ್ ಬರುತ್ತೆ. ಎಲ್ಲ ಒಳ್ಳೊಳ್ಳೆಯವ್ರದ್ದು ಕಾಲ್ ಬರುತ್ತೆ. ಕಾಲ್ ಏನಿರುತ್ತೆ ಗೊತ್ತಾ? ಏನೂ ಇನ್ನೇನು ಕೇಳಿರೋದಿಲ್ಲ, ನನ್ನ ಮಗನಿಗೊಂದು ಸ್ಕೂಲ್ ಸೀಟ್ ಕೊಡಿಸಿ ಸರ್ ಅಂತ. ಸೀರಿಯಸ್ಲಿ, ಒಳ್ಳೊಳ್ಳೆ ಸ್ಕೂಲ್ ಲಿಸ್ಟ್ ಕೊಡ್ತಾರೆ. ಅದರಲ್ಲಿಲ್ಲ ಸಂಘದ್ದಿರುತ್ತೆ, ಇಲ್ಲಿ ರಾಮಕೃಷ್ಣ ಆಶ್ರಮದ್ದಿರುತ್ತೆ. ನಾನು ಹೇಳ್ತೀನಿ, ನಿಮ್ಮ ಮಗನಿಗೆ ಓದಕ್ಕೆ ಹೇಳ್ರಿ ಚೆನ್ನಾಗಿ, ಅವನಲ್ಲಿಗೆ ಹೋದರೆ ಅವನ ಎಕ್ಸಾಮ್ ಬರೆದ್ರೆ ಸಿಗುತ್ತೆ. ಅವ್ರು ಕೇಳ್ತಾರೆ, ಸ್ವಲ್ಪ ನೀವು ಇನ್ಫ್ಲೂಯೆನ್ಸ್ ಮಾಡಿ ಸರ್. ಆಮೇಲೆ ನಾನು ಕೇಳ್ತೀನಿ ಅವರಿಗೆ, ಸರಿ ಅಲ್ಲಿಗೆ ಯಾಕೆ, ಬೇರೆ ಸ್ಕೂಲ್ ಇಲ್ವಾ? ಇದೆ ಸರ್, ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಒಂದು ಸ್ಕೂಲ್ನಲ್ಲಂತೂ ನನಗೊಬ್ಬ ಮಿತ್ರರು ಸೇರಿಸಿರ್ತಾರೆ, 3 ಮಕ್ಕಳು ಅವರಿಗೆ. 3 ಮಕ್ಕಳನ್ನು ಆ ಸ್ಕೂಲಿಗೆ ಸೇರಿಸ್ತಾರೆ, ಹೋಗ್ತಾರೆ ಪ್ರತಿ ವರ್ಷ. 3 ಮಕ್ಕಳದು ಪ್ರತಿ ತಿಂಗಳ ಒಬ್ಬೊಬ್ಬನ ಫೀಸ್ ಎಷ್ಟು ಗೊತ್ತಾ? ತಿಂಗಳದ ಒಂದೆಲ್ಲ ಸೇರ್ಕೊಂಡು 1 ಲಕ್ಷ ರೂಪಾಯಿ ಬರುತ್ತೆ ಒಬ್ಬನಿಗೆ.
3,00,000 3 ಜನರಿಗೆ, 36,00,000 ಅವರು 3 ಮಕ್ಕಳಿಗೆ 1ನೇ ಕ್ಲಾಸ್ನಿಂದ 10ನೇ ಕ್ಲಾಸ್ ಓದಿಸ್ಲಿಕ್ಕೆ ಖರ್ಚು ಮಾಡ್ತಾರೆ. 36,00,000 ಪರ್ ಇಯರ್ 1ನೇ ಕ್ಲಾಸ್ನಿಂದ 10ನೇ ಕ್ಲಾಸ್ವರೆಗೂ. 36,00,000 ನಮಗೇನಾದರೂ ನಮ್ಮಪ್ಪ ಶೃಂಗೇರಿಯಲ್ಲೇ ಕೊಟ್ಬಿಟ್ರೆ, ಭಾಳ ಜನ ಕನಸು ಕಾಣ್ತಿದ್ದಾರೆ, ಅಯ್ಯಯ್ಯೋ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅಲ್ವಾ. ಆ್ಯಂಡ್ ಸೆಕೆಂಡ್ ಥಿಂಗ್, ನೀವು ಇಲ್ಲಿಂದ ಬೆಂಗಳೂರಿಗೆ ಹೋಗಿ ಈ ಕೆಲಸ ಶುರು ಮಾಡ್ತೀರಲ್ಲ, ನಿಮಗೆ ಮಗು ಆಗೋ ಟೈಮ್ನಲ್ಲಿ ಅವನಿಗೆ ತಿಂಗಳಿಗೆ 1,00,000 ಕೊಟ್ಟು ಓದಿಸೋವಂಥ ಸಾಮರ್ಥ್ಯ ಇರೋದಿಲ್ಲ. ಉಲ್ಟಾ ಏನು ಮಾಡ್ತೀರಾ, ನಮಗೊಂದ್ಸಲ ಪ್ರೋಗ್ರಾಮಲ್ಲಿ ಚಕ್ರವರ್ತಿ ಅವ್ರು ಬಂದಿದ್ರು, ಅವ್ರಿಗೊಂದ್ಸಲ ಫೋನ್ ಮಾಡಿ ನನ್ನ ಮಗನಿಗೆ ಒಂದು ಸೀಟ್ ಕೊಡಿಸಿ ಅಂತ ಕೇಳೋಣ ಅಂತ. ನಾಟ್ ಮೋರ್ ದೆನ್ ದ್ಯಾಟ್. ಈ ಬಡದಾಟಕ್ಕೆ ಬೆಂಗಳೂರಾ, ಈ ಬಡದಾಟಕ್ಕೆ ಹುಬ್ಳಿನಾ, ಈ ಬಡದಾಟಕ್ಕೆ ಮಂಗಳೂರಾ? ಸೊ ದೇರ್ ಈಸ್ ನೋ ರೀಸನ್. ಈಗ ಎರಡನೇದು, ಹಳ್ಳಿಯನ್ನು ಬಿಟ್ಟು ಹೋಗೋದು ಇದೇ ಕಾರಣದ ಉಲ್ಟಾ ಅಂತ ನಾನು ತಿಳ್ಕೊಳ್ತೀನಿ. ಫಸ್ಟು, ನನಗೆ ಯಾಕೆ ಬೆಂಗಳೂರು ಹೋಗಬೇಕು ಅಂತ ಅನ್ಸುತ್ತೆ, ಸಿಟಿಗೆ ಹೋಗಬೇಕು ಅನ್ಸುತ್ತೆ. ಎರಡನೇದು, ಹಳ್ಳಿನ ಬಿಟ್ಟು ಹೋಗೋದು ಯಾಕೆ, ಸೆಕೆಂಡ್ ರೀಸನ್ ಅಂತ ಕೇಳಿದರೆ ಇದ್ರ ರಿವರ್ಸೇ. ಎಜುಕೇಷನ್ ಚೆನ್ನಾಗಿಲ್ಲ, ಎಂಜಾಯ್ಮೆಂಟ್ ಇಲ್ಲ. ಈ ಸ್ಪೋಕ್ ಆಫ್ ಎಂಜಾಯ್ಮೆಂಟ್. ಮಜಾ ಏನು ಗೊತ್ತಾ, ಹಿಂದೂ ಧರ್ಮದಲ್ಲಿ, ಭಾರತೀಯ ಚಿಂತನೆಯಲ್ಲಿ ನಾವು ಎಂಜಾಯ್ಮೆಂಟ್ ಬಗ್ಗೆ ಮಾತನಾಡೋದಿಲ್ಲ. ವಿ ಸ್ಪೀಕ್ ಆಫ್ ಕಂಟೆಂಟ್ಮೆಂಟ್. ತೃಪ್ತಿ ಇದೆಯಾ ಅಂತ ನೋಡ್ತೀವಿ. ಯಾವುದ್ರಲ್ಲಿ ತೃಪ್ತಿ ಇದೆ? ನಮ್ಮಪ್ಪ ಹಳ್ಳಿಯಲ್ಲಿ ಚೆನ್ನಾಗಿ ಬದುಕಿದ್ರು. ಯಾಕೆ ಅಂತಂದರೆ ತೃಪ್ತಿ ಇತ್ತು. 1-2 ಹೊತ್ತಿನ ಊಟ ಮಸ್ತಾಗಿ ಮಾಡಿದರೆ ಅವ್ರಿಗೊಂದು ತೃಪ್ತಿ ಸಿಕ್ತಿತ್ತು. ಇವತ್ತು ನಮಗಿರುವಂಥ ದೊಡ್ಡ ಪ್ರಾಬ್ಲಮ್ ಏನು ಅಂತಂದರೆ, ಎಂಜಾಯ್ಮೆಂಟ್ ಹಿಂದೆ ಓಡ್ತಾ ತೃಪ್ತಿ ಇಲ್ಲ ಅಂತ ಅತೃಪ್ತರ ಬದುಕು ನಡೆಸ್ತಾ ಇದ್ದೀವಲ್ಲ. ದಿಸ್ ಈಸ್ ಅ ಬಿಗ್ಗೆಸ್ಟ್ ಪ್ರಾಬ್ಲಮ್. ಇದು ನಮಗಿರೋ ಪ್ರಾಬ್ಲಮ್. ಹಳ್ಳಿನ ಬಿಟ್ಟು ಹೋಗ್ಲಿಕ್ಕೆ ಏನೇನು ರೀಸನ್ ಇದೆಯೋ ಅದು ಸಿಟಿಗೆ ಹೋಗಲಿಕ್ಕೆ ಕಾರಣ ಅಂತ ನಾವು ಅಂದ್ಕೊಂಡ್ರೆ ನಾವು ತಪ್ಪು ತಿಳ್ಕೊಂಡಿದ್ದೀವಿ ಅಂತ. ಮೂರನೇದು, ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ, ಸೀರಿಯಸ್ ಆಗಿ ಯೋಚನೆ ಮಾಡಿ ಹೇಳಿ ನನಗೆ. ಐ ಆಮ್ ಜಸ್ಟ್ ಟೆಸ್ಟಿಂಗ್ ಯುವರ್ IQ. ಎಷ್ಟು ತಿಳ್ಕೊಂಡಿದ್ದೀರಾ ನೋಡೋಣ ಅಂತ. ಸಿಟಿಗೆ ಹೋಗುವ ಧಾವಂತದಲ್ಲಿ, ಬೆಂಗಳೂರಿಗೆ, ಮಂಗಳೂರಿಗೆ, ಹುಬ್ಳಿಗೆ, ಬೆಳಗಾವಿಗೆ, ಮುಂಬೈಗೆ, ಡೆಲ್ಲಿಗೆ ಹೋಗುವ ಧಾವಂತದಲ್ಲಿ ನಾವು ಜೀವನದಲ್ಲಿ ಕಳ್ಕೊಂಡಿರೋದು ಏನು ಹೇಳಬೇಕು ನನಗೆ ನೀವು. ಎಸ್ ಪ್ಲೀಸ್. ಹಾಂ, ಅಬ್ಬಾ ಎಂಥ ದೊಡ್ಡ ಪದ. ನೆಮ್ಮದಿ ಕಳ್ಕೊಂಡ್ವಿ. ನಾನು ನೆಮ್ಮದಿಯ ಡೆಪ್ತಿಗೆ ಹೋಗೋದಿಲ್ಲ ಸರ್. ಐ ಹ್ಯಾವ್ ಅ ವಂಡರ್ಫುಲ್ ಡಿಸ್ಕಷನ್ ಮಾಡ್ಬೋದು ನಿಮ್ಮ ಜೊತೆ. ನಿಮ್ಮ ಅರ್ಥದಲ್ಲಿ ನೆಮ್ಮದಿ ಅಂದರೆ ಏನು, ಹೇಗಿರುತ್ತೆ ಅಂತ. ನೆಮ್ಮದಿ ಅಂದರೆ ಅರ್ಥ ಇತ್ತಾನೆ. ನೆಮ್ಮದಿ ಬೆಂಗಳೂರಲ್ಲಿ ದೇವರಾಣೆಗೂ ನೆಮ್ಮದಿ ಇಲ್ಲ ಕಂಡ್ರ. ನೀವು BTS ಬಸ್ ಹತ್ತಿ BMTC ಬಸ್ ಹಚ್ಕೊಂಡು ಫ್ರೀಯಾಗಿ ಹೋಗ್ಬಿಡ್ತೀರಾ. ಅವನ ಕತೆ ಕೇಳಬೇಕು ನೀವು. ಬೆಂಗಳೂರಲ್ಲಿ ಹತ್ತಿದಾಗ ಫ್ರೀಯಾಗಿ ಹೋಗುವಂಥ ನಿಮಗೆ ಸೀಟು, ದುಡ್ಡು ಕೊಟ್ಟರು ಅವನಿಗೆ ಟಿಕೆಟ್ ಸಿಗೋದಿಲ್ಲ, ಅವನಿಗೆ ನೆಮ್ಮದಿನೇ ಇಲ್ಲ. ನೀವು ಸೀಟ್ ಮೇಲೆ ಕೂತಿದ್ದು ನೋಡುವಾಗಲೆಲ್ಲ ಬೆಂಕಿಯಲ್ಲಿ ಹಾಕ್ದಂಗೆ ಉರಿತಿರುತ್ತೆ ಅವನಿಗೆ. ನಾನು ದುಡ್ಡು ಕೊಡ್ತೀನಿ, ನನಗೆ ಸೀಟ್ ಕೊಡೋದಿಲ್ವಲ್ಲ ಅಂತ. ಅವನ ನೆಮ್ಮದಿ ಕಾಟ ಅವನಿಗೆ ಗೊತ್ತಿದೆ. ಯು ಅಂಡರ್ಸ್ಟ್ಯಾಂಡ್ ಪರಿಸ್ಥಿತಿ ಹೆಂಗಿರುತ್ತೆ? ಕೂತ್ಕೊಮ್ಮ. ಥ್ಯಾಂಕ್ ಯು, ನೀನು ಭಾಳ ಒಳ್ಳೇದನ್ನು ಹೇಳ್ಬಿಟ್ಟಿದ್ಯಾ ಆರಂಭದಲ್ಲಿ. ನಾನು ಕೊನೆಯಲ್ಲಿ ತರಬೇಕಿತ್ತು, ನೀನು ಆರಂಭದಲ್ಲೇ ಹೇಳ್ಬಿಟ್ಟೆ ಅದನ್ನು. ಹೆಂಗಿರುತ್ತೆ ಬೆಂಗಳೂರಿನ ಪರಿಸ್ಥಿತಿ ಅಂತಂದರೆ, ಬಿಲೀವ್ ಮೀ, ತಿಂಗಳಲ್ಲಿ 2 ಸಲ ಮಿನಿಮಮ್ ಹೆಲ್ತ್ ಹಾಳಾಗುತ್ತೆ. ಬಿಕಾಸ್ ಕ್ಲೀನ್ ವಾಟರ್ ಇಲ್ಲ, ಕ್ಲೀನ್ ಏರ್ ಇಲ್ಲ, ಕ್ಲೀನ್ ಥಾಟ್ಸ್ ಇಲ್ಲ. ಅಕ್ಕಪಕ್ಕದಲ್ಲಿ ಎಲ್ಲ ಧಾವಂತದಲ್ಲಿ. ಅಕಸ್ಮಾತ್ ಶೃಂಗೇರಿಯಲ್ಲಿ ನಾಳೆ ಏನಾದರೂ ಟ್ರೈ ಮಾಡಿ ನೋಡಿ ನೀವು. ಕೂದಲು ತುಂಬ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಒಂದು ಅದ್ಭುತವಾಗಿರೋ ಸೀರೆ ಉಟ್ಕೊಂಡು ರೋಡಲ್ಲಿ ಹೋಗಿ, 8 ಜನ ನೋಡ್ತಾರೆ, ಯಾರು ಮನೆ ಹುಡುಗಿ ಹೀಗೆಲ್ಲ ಅಲಂಕಾರ ಮಾಡ್ಕೊಂಡು ಹೋಗ್ತಿದ್ದಾಳೆ. ಬೆಂಗಳೂರಲ್ಲಿ ನೀವು ಏನೇ ಮಾಡ್ಕೊಂಡು ಹೋಗಿ ನಿಮ್ಮನ್ನು ಮೂಸ್ ನೋಡೋರು ಯಾರೂ ಇಲ್ಲ. ಬಿಕಾಸ್ ಅವನ ಟೆನ್ಷನ್ನೇ 1000. ಮತ್ತು ನಾವು ಏನು ಹೋದ್ವಿ ಬೆಂಗಳೂರಿಗೆ? ಆ ನೆಮ್ಮದಿಯೇ ಇಲ್ಲ. ಯಾವ ನೆಮ್ಮದಿನ ಪಡ್ಕೊಳ್ಳಿಕ್ಕೆ ಅಲ್ಲಿಗೆ ಹೋಗಿದ್ವಿ, ಆ ನೆಮ್ಮದಿ ಇಲ್ಲ. ಥ್ಯಾಂಕ್ ಯು, ಭಾಳ ಚೆನ್ನಾಗಿದೆ. ನೀವು ಯೋಚನೆ ಮಾಡಿ, ಅವ್ನು ಹೇಳಿರೋ ಒಂದೊಂದೇ ಉತ್ತರ. ಮತ್ತು ನಿಮ್ಗೇನು ಅನ್ಸುತ್ತೆ, ಇನ್ಯಾಕೆ ಹೋಗ್ತೀವಿ? ನಾವು ಹೋಗಿದ್ರಿಂದ ಏನನ್ನು ಕಳ್ಕೊಂಡ್ವಿ ಲೈಫ್ನಲ್ಲಿ? ಯಾರಾದರೂ ಒಬ್ಬರು ಏನು ಕೇಳಿಸ್ಲಿಲ್ಲ ನನಗೆ. ಸಂಬಂಧ. ಓಹ್ ಫ್ಯಾಂಟಾಸ್ಟಿಕ್. ಸಂಬಂಧಗಳನ್ನು ಕಳ್ಕೊಂಡ್ವಿ. ಸಂಬಂಧ ಕಳ್ಕೊಂಡ್ವಿ ಅಂದರೆ ಹೆಂಗೆ? ತಂದೆ ತಾಯಿ ವೃದ್ಧಾಶ್ರಮದಲ್ಲಿ ಇಲ್ಲ, ನಮ್ಮ ಹುಡುಗರ ಪಾಪ ಎಲ್ಲ ನೋಡ್ಕೋಬೇಕು ಅನ್ನೋ ಮನೋಭಾವದರ ಇದ್ದಾರೆ. ನಾನು ಸುಮ್ಮನೆ ಅವ್ರಿಗೆ ಕಿಂಡಲ್ ಮಾಡ್ಲಿಕ್ಕೆ ನೋಡಿದೆ. ತಂದೆ ತಾಯಿ ವೃದ್ಧಾಶ್ರಮದಲ್ಲಿ ಅಥವಾ ನೋಡ್ಕೊಳ್ಳೋರು ಯಾರೂ ಇಲ್ಲ. ನನಗೆ ನಮ್ಮ ಅಕ್ಕ ಒಂದು ಹೇಳ್ತಿದ್ಲು, ಅವರು ಅಪಾರ್ಟ್ಮೆಂಟ್ನಲ್ಲಿ ತುಂಬ ಶ್ರದ್ಧಾವಂತರಾಗಿರುವ ಗಂಡ ಹೆಂಡತಿ, ಅವರು ಪ್ರತಿನಿತ್ಯ ಭಗವದ್ಗೀತೆಯನ್ನು ಓದ್ತಾರೆ. 8 ಜನ ಸೇರ್ಕೊಂಡು ರೀಡಿಂಗ್ ಕ್ಲಾಸ್ ಮಾಡ್ತಾರೆ. ಭಾಳ ಚೆನ್ನಾಗಿದ್ದಾರೆ. ಅವರಿಬ್ಬರೂ ಮಕ್ಕಳು ವಿದೇಶದಲ್ಲಿದ್ದಾರೆ. ಅರ್ಜೆಂಟ್ ಹುಷಾರಿಲ್ಲ ಅಂತಂದರೆ ವಿದೇಶದಲ್ಲಿರೋ ಮಕ್ಕಳು ಬೆಂಗಳೂರಿನಲ್ಲಿ ಯಾರಾದರೂ ಏಜೆನ್ಸಿಗೆ ಫೋನ್ ಮಾಡಿ ನಮ್ಮ ಅಪ್ಪ ಅಮ್ಮನಿಗೆ ಒಂದು ಔಷಧಿ ತಂದುಕೊಡ್ಬೋದಾ ಅಂತ ಕೇಳ್ಕೋಬೇಕು. ಅಮೇರಿಕಾದಲ್ಲಿ ಕೂತ್ಕೊಂಡು ಭಾರತದ ಡನ್ಝೋ ಬುಕ್ ಮಾಡಿ ಒಂದು ಔಷಧಿ ಕಳಿಸ್ಕೊಡ್ತೀರಾ ಅಂತ ಕೇಳಬೇಕು. ಏನರಪ್ಪ ಇದು?
ಹೀಗೊಂದು ಲೈಫಾ? ಚೆನ್ನಾಗಿರುತ್ತಾ ಇದು? ನಿಮ್ಮ ಅಪ್ಪ ಅಮ್ಮನಿಗೆ ಹಿಂಗಾಗಿದೆ ಅನ್ನೋದು ನಿಮಗೆ ನೋ ಪ್ರಾಬ್ಲಮ್ ಅಂತ ಅನ್ನಿಸ್ಬೋದು. ಇಮ್ಯಾಜಿನ್ ಮಾಡಿ, ನಿಮಗಿರೋವಂಥ ಒಬ್ಬನೇ ಮಗ ನಿಮ್ಮನ್ನು ಬಿಟ್ಟು ಅಮೇರಿಕಾದಲ್ಲೋ ಎಲ್ಲೋ ಕೋಟ್ಯಂತರ ರೂಪಾಯಿ ದುಡ್ಕೊಂಡು ಚೆನ್ನಾಗಿದ್ದಾನೆ, ನಿಮಗೂ ಬೇಕಿದ್ರೆ ಲಕ್ಷಗಳನ್ನು ಪ್ರತಿ ತಿಂಗಳು ಕಳಿಸ್ತಾನೆ, ಯು ಹ್ಯಾವ್ ಎನಫ್ ಮನಿ. ಆದರೆ ಪ್ರೀತಿಯನ್ನು ಹಂಚಿಕೊಳ್ಳಲಿಕ್ಕೆ ಮಕ್ಕಳು ಮೊಮ್ಮಕ್ಕಳೇ ಇಲ್ಲ ಅಂತಂದರೆ ಯಾವ ಲೈಫ್ ಕಂಡ್ರಪ್ಪ ಅದು? ಇಂಥ ಲೈಫ್ಗೋಸ್ಕರ ಇಷ್ಟೆಲ್ಲ ಬಡ್ದಾಡ್ಬೇಕಾ? ಇಂಥ ಲೈಫ್ಗೋಸ್ಕರ ಎಜುಕೇಷನ್ ಬೇಕಾ? ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.